ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೊಂದು ಕರೆಕ್ಟ್ ಆಗಿರೋ ವಿಡಿಯೋ. ತಿಂಗಳಿಗೆ 2,80,000 ರೂಪಾಯಿ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದ್ದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿ ದಿನಾನು ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋ ಶುರು ಮಾಡೋಣ. ಇದು ಯಾವ ಹುದ್ದೆ ಅಂತ ನೋಡ್ತಾ ಇದ್ದೀರಾ? IPRCL ನವರು ರಿಕ್ರೂಟ್ಮೆಂಟ್ಗೆ ಕರೆದಿದ್ದಾರೆ. ಅಂದ್ರೆ ಇಂಡಿಯನ್ ಪೋರ್ಟ್ ರೈಲ್ ಅಂಡ್ ರೋಪ್ವೇ ಕಾರ್ಪೊರೇಷನ್ ಲಿಮಿಟೆಡ್. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. 51 ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಮ್ಯಾನೇಜರ್, ಪ್ರಾಜೆಕ್ಟ್ ಸೈಟ್ ಇಂಜಿನಿಯರ್ ಮತ್ತೆ ಇನ್ನೂ ಹಲವಾರು ಹುದ್ದೆಗಳು ಖಾಲಿ ಇದೆ. ಎಲ್ಲದರ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಸ್ಯಾಲರಿ ರೇಂಜ್ ನ ನೋಡೋದಾದ್ರೆ 40,000 ರೂಪಾಯಿಂದ ಹಿಡಿದು 2,80,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಪೋಸ್ಟ್ ವೈಸ್ ಡಿಪೆಂಡ್ ಆಗುತ್ತೆ ಯಾವ ಪೋಸ್ಟ್ಗೆ ಅಂತ ಹೇಳಿ, ಅದ್ರ ಮೇಲೆ ಸ್ಯಾಲರಿ ಡಿಪೆಂಡ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ನಿಮಗೆ ವಯೋಮಿತಿಯ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೆಯದಾಗಿ ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆ 7 ಖಾಲಿ ಇದೆ. ಜನರಲ್ ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಿವಿಲ್ ಅಂಡ್ ST ಹುದ್ದೆ 2 ಖಾಲಿ ಇದೆ. ಜಾಯಿಂಟ್ ಜನರಲ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ 3, ಜಾಯಿಂಟ್ ಜನರಲ್ ಮ್ಯಾನೇಜರ್ ಫೈನಾನ್ಸ್ 1, ಡೆಪ್ಯೂಟಿ ಮ್ಯಾನೇಜರ್ 13, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ 2, ಸೀನಿಯರ್ ಮ್ಯಾನೇಜರ್ ಸಿವಿಲ್ ಅಂಡ್ ST 1, ಮ್ಯಾನೇಜರ್ 2, ಸೀನಿಯರ್ ಮ್ಯಾನೇಜರ್ ENT 1, ಪ್ರಾಜೆಕ್ಟ್ ಸೈಟ್ ಇಂಜಿನಿಯರ್ಸ್ ಹುದ್ದೆ 18. ಇವಾಗ ವಯೋಮಿತಿಯ ಡೀಟೇಲ್ಸ್ ನೋಡೋದಾದ್ರೆ ಚೀಫ್ ಜನರಲ್ ಇಂಜಿನಿಯರ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 57. ಜನರಲ್ ಮ್ಯಾನೇಜರ್ಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 55. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಿವಿಲ್ ಅಂಡ್ ಎಲ್ಲ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಕೂಡ 57 ವರ್ಷನೇ ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ 18. ನೆಕ್ಸ್ಟ್ ಡೆಪ್ಯೂಟಿ ಮ್ಯಾನೇಜರ್ಗೆ ಕೂಡ ಮ್ಯಾಕ್ಸಿಮಮ್ 57. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತೆ ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 40 ವರ್ಷ. ಮ್ಯಾನೇಜರ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 37. ಸೀನಿಯರ್ ಮ್ಯಾನೇಜರ್ ENT ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 40. ಪ್ರಾಜೆಕ್ಟ್ ಸೈಟ್ ಇಂಜಿನಿಯರ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 32 ವರ್ಷದವರು ಅರ್ಜಿಯನ್ನ ಹಾಕಬಹುದು. ಇದರ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ನೋಟಿಫಿಕೇಶನ್ ಅಲ್ಲೂ ಕೂಡ ಇರುತ್ತೆ. ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಪಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಕ್ಕೆ ಹೋಗಿಂತ ಮುಂಚೆ ಇನ್ನು ನೀವು ನಮ್ಮ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಎಲ್ಲ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲೇ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ನ ಜಾಯಿನ್ ಆಗ್ಬೋದು. ಹಾಗೆ ಅದೇ ಡಿಸ್ಕ್ರಿಪ್ಷನ್ ನಲ್ಲೇ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಅದನ್ನ ಜಾಯಿನ್ ಆಗಿ ಪ್ರತಿದಿನಾನು ನಿಮಗೆ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿರೋ ಲಿಂಕ್ನೆಲ್ಲ ಕೊಡ್ತೀವಿ. ಸೊ ಪ್ರತಿದಿನಾನು ಕೊಡ್ತಾ ಇರ್ತೀವಿ, ಜಾಯಿನ್ ಆಗೋದು ಮರಿಬೇಡಿ. ಇದು ಯಾವ ವೆಬ್ಸೈಟ್ ಅಂತ ನೋಡ್ತಾ ಇದ್ದೀರಾ? ನಾವೇ ಕ್ರಿಯೇಟ್ ಮಾಡಿರುವಂತಹ PRGovernmentJobs.com. ಇದು ಅಂದ್ರೆ ನಿಮಗೆ ಪ್ರತಿದಿನಾನು 10 ರಿಂದ 15 ಜಾಬ್ ಡೀಟೇಲ್ಸ್ ಸಿಗ್ಲಿ ಅಂದ್ರೆ ವಿಡಿಯೋ ಮಾಡಿ ನಿಮಗೆ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡಕ್ಕಾಗತ್ತೆ ಯೂಟ್ಯೂಬ್ ಅಲ್ಲಿ. ಅದಕ್ಕೋಸ್ಕರ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ನ ಪಡ್ಕೋಬಹುದು ಅಂತ ಹೇಳಿ ಕ್ರಿಯೇಟ್ ಮಾಡಿದೀವಿ. ಈ ವೆಬ್ಸೈಟ್ ನ ನೀವು ಉಪಯೋಗಿಸ್ಕೊಳ್ಳಿ. ಅದನ್ನ ಲಿಂಕ್ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. PRGOVTJOBS.com ಅಂದ್ರೆ PRGovernmentJobs.com ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಜಾಬ್ ಸಿಗುತ್ತೆ. ಕರ್ನಾಟಕ ಸರ್ಕಾರಿ ಹುದ್ದೆ, ಕೇಂದ್ರ ಸರ್ಕಾರಿ ಹುದ್ದೆ, ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಸ್, 10th ಪಾಸ್ ಉದ್ಯೋಗಗಳು ಎಲ್ಲ ಸಿಗುತ್ತೆ. ಇಲ್ಲಿ ಬಟನ್ಸ್ ಗಳಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಇಲ್ಲಿ ಕನ್ನಡದಲ್ಲಿದೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. 10th ಪಾಸು, 12th ಪಾಸು, ಡಿಗ್ರಿ ಜಾಬ್ಸ್ ಕೂಡ ಇದೆ. ಗೊತ್ತಾಯ್ತಲ್ಲ? ನಿಮಗೆ ಯಾವ್ದು ರಿಲೇಟೆಡ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡಿ ಅಲ್ಲಿಗೆ ಹೋಗಿ ಡೀಟೇಲ್ಸ್ ತಿಳ್ಕೊಳ್ಳಿ. ಇವಾಗ ನಾವು ಹೇಳ್ತಾ ಇದ್ದಿದ್ದು ಇಂಡಿಯನ್ ಪೋರ್ಟ್ ಅಲ್ವಾ, ಇಂಡಿಯನ್ ಪೋರ್ಟ್ ರೈಲ್ ಅಂಡ್ ರೋಪ್ವೇ. ಸೊ ಇಲ್ಲಿದೆ ನೋಡಿ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಸ್ ಅಲ್ಲಿ. ಇಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಗೊತ್ತಾಯ್ತಲ್ಲ? ಮಿಕ್ಕಿ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಇವಾಗ ಈ ಜಾಬ್ ಡೀಟೇಲ್ಸ್ ಏನು ಅಂತ ಹೇಳಿ ಮುಂದೆ ತಿಳ್ಕೊಳ್ಳೋಣ. ಇದಕ್ಕೆ ಏನೇನ್ ಸ್ಯಾಲ್ರಿ ಇರುತ್ತೆ ಪೋಸ್ಟ್ ವೈಸ್ ಅಂತ ನೋಡೋದಾದ್ರೆ ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆಗೆ 1,20,000 ರೂಪಾಯಿಂದ ಹಿಡಿದು 2,80,000 ರೂಪಾಯಿ ಇದೆ. ಜನರಲ್ ಮ್ಯಾನೇಜರ್ ಹುದ್ದೆಗೆ 1,00,000ದಿಂದ 2,60,000 ರೂಪಾಯಿ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆಗೆ ಸಿವಿಲ್ ಅಂಡ್ STಗೆ 90,000ದಿಂದ 2,40,000 ರೂಪಾಯಿ. ಜಾಯಿಂಟ್ ಜನರಲ್ ಮ್ಯಾನೇಜರ್
ಎರಡು ಫೈನಾನ್ಸ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕ್ ಹುದ್ದೆಗೆ 80,000 ರೂಪಾಯಿಂದ 2,20,000 ರೂಪಾಯಿ. ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ 40,000 ರೂಪಾಯಿಂದ 1,40,000 ರೂಪಾಯಿ. ನೆಕ್ಸ್ಟ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 70,000ದಿಂದ 2,20,000 ರೂಪಾಯಿ. ಸೀನಿಯರ್ ಮ್ಯಾನೇಜರ್ ಸಿವಿಲ್ ಅಂಡ್ ಎಸ್ಟಿಗೆ 60,000 ರೂಪಾಯಿಂದ ಹಿಡಿದು 1,80,000. ಮ್ಯಾನೇಜರ್ ಹುದ್ದೆಗೆ 50ರಿಂದ 1,60,000. ಸೀನಿಯರ್ ಮ್ಯಾನೇಜರ್ ENTಗೆ 60,000ರಿಂದ 1,80,000. ಪ್ರಾಜೆಕ್ಟ್ ಸೈಟ್ ಇಂಜಿನಿಯರಿಗೆ 54,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ನಿಮ್ಮ ಡಾಕ್ಯುಮೆಂಟ್ ಇರುತ್ತಲ್ಲ ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನ ಇಂಟರ್ವ್ಯೂಗೆ ಕರೀತಾರೆ. ಸಂದರ್ಶನ ಅದನ್ನ ಎರಡನ್ನೂ ಪಾಸ್ ಆದ್ರೆ ನಿಮಗೆ ಜಾಬ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ಇವಾಗ ಹೇಗೆ ಅಪ್ಲಿಕೇಶನ್ ನ ಹಾಕೋಬೇಕು ಅನ್ನೋದರ ವಿವರ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಒಂದು ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಈ ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ ನಿಮಗೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಫಿಲಪ್ ಮಾಡಿ ಅದರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕು. ಇದನ್ನ ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂತ ಹೇಳ್ತಾರೆ. ಹೇಗೆ ಕಳಿಸ್ಕೊಡ್ಬೇಕು ಅಂತ ಕೇಳಿದ್ರೆ ರಿಜಿಸ್ಟರ್ ಪೋಸ್ಟ್ ಮೂಲಕ, ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಕೊರಿಯರ್ ಮೂಲಕ ಅಥವಾ ಅಡ್ರೆಸ್ ಹತ್ರ ಇದ್ರಿಂದ ನೀವೇ ಹೋಗಿ ಕೊಡ್ಬೋದು. ಇದನ್ನ ಆಫ್ಲೈನ್ ಮೂಲಕ ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಲಿಂಕ್ ನ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ಬೇರೆ ಬೇರೆ ಜಾಬಿಗೆ ಬೇರೆ ಬೇರೆ ಅಪ್ಲಿಕೇಶನ್ ಫಾರಮ್ಸ್ ಇದೆ. ಇಲ್ಲಿ ಎಲ್ಲದನ್ನು ಕೊಟ್ಟಿದ್ದೀವಿ. ನೀವು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲದ್ರದ್ದು ಓದಬೇಕು. ಎರಡು ಒಂದೇ PDF ಅಲ್ಲೇ ಇರುತ್ತೆ, ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ ಚೀಫ್ ಜನರಲ್ ಮ್ಯಾನೇಜರ್ ಹಾಕ್ತಾ ಇರಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ಎರಡೂ ಕೂಡ ಸಿಗುತ್ತೆ. ಓಕೆನಾ? ಅಫಿಷಿಯಲ್ ನೋಟಿಫಿಕೇಶನ್ ಏನಕ್ಕೆ ಓದ್ಕೋಬೇಕು ಅಂದ್ರೆ ನೀವು ಎಲ್ಲ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಎಲ್ಲ ತಿಳ್ಕೊಂಡ ನಂತರನೇ ಅರ್ಜಿ ಹಾಕೋಬೇಕು. ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಓದ್ಕೊಳ್ಳೋದು ಅತಿ ಮುಖ್ಯ. ಇದು ಎರಡೂ ಇಲ್ಲಿ ಲಿಂಕ್ ಇದೆಯಲ್ಲ, ಇಲ್ಲಿಂದ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಮತ್ತು ನೋಟಿಫಿಕೇಶನ್ ಎರಡು ಓಪನ್ ಆಗುತ್ತೆ. ಅಂದರೆ ಒಂದರಲ್ಲೇ ಇರುತ್ತೆ, ಅದು ಓಪನ್ ಆಗುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ಅಲ್ಲಿಂದ ನೀವು ಮಾಡ್ಕೋಬಹುದು. ಇವಾಗ ಅಪ್ಲಿಕೇಶನ್ ಫಾರಮ್ ಸಿಕ್ತು. ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪೋಸ್ಟಲ್ ಅಡ್ರೆಸ್ ಚೀಫ್ ಜನರಲ್ ಮ್ಯಾನೇಜರ್ HR ಇಂಡಿಯನ್ ಪೋರ್ಟ್ ರೈಲ್ ಅಂಡ್ ರೋಪ್ವೇ ಕಾರ್ಪೊರೇಷನ್ ಲಿಮಿಟೆಡ್, 4th ಫ್ಲೋರ್ ನಿರ್ಮಾಣ್ ಭವನ್, ಮುಂಬೈ ಪೋರ್ಟ್ ಟ್ರಸ್ಟ್ ಬಿಲ್ಡಿಂಗ್, MP ರೋಡ್, ಮಾಲ್ಗಾಂವ್, ಮುಂಬೈ 400010. ಈ ಅಡ್ರೆಸ್ಗೆ ನೀವು ಪೋಸ್ಟ್ ಕಳಿಸ್ಕೊಡ್ಬೇಕಾಗುತ್ತೆ ಅಥವಾ ಕೊರಿಯರ್ ಮೂಲಕ ಕೂಡ ಕಳಿಸ್ಕೊಡ್ಬೋದು. ನೆಕ್ಸ್ಟ್ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊದಲನೇದು ಅದೇ ಮುಂಚೆನೇ ಹೇಳಿದಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೋಬೇಕು. ಎರಡನೇದು ಅಪ್ಲಿಕೇಶನ್ ಫಾರಮ್ನಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಆಕ್ಟಿವ್ ಇರುವಂಥ ಇಮೇಲ್ IDನೇ ಕೊಡಿ. ನಿಮಗೇನಾದರೂ ಜಾಬ್ ಸಿಕ್ಕರೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ಗೆ SMS ಕಳಿಸ್ತಾರೆ. ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕು. ID ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್ ಈ ಥರ ಯಾವ್ದಾರ ಇಟ್ಕೊಳ್ಳಿ. ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋದು ತಿಳಿಸ್ಕೊಟ್ಟೆ. ಅಪ್ಲಿಕೇಶನ್ ಫಿಲಪ್ ಮಾಡಿದ ನಂತರ ಒಂದ್ಸಲ ರೀಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಳಿ. ತಪ್ಪಾಗಿದ್ರೆ ಇನ್ನೊಂದು ಪ್ರಿಂಟ್ಔಟ್ ತೊಗೊಂಡು ಫಿಲಪ್ ಮಾಡಿ. ಗೊತ್ತಾಯ್ತಲ್ವಾ? ಇವಾಗ ಎಜುಕೇಷನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆಗೆ BE BTech, ಜನರಲ್ ಮ್ಯಾನೇಜರ್ ಹುದ್ದೆಗೆ ಗ್ರಾಜ್ಯುಯೇಷನ್ನು. ನೆಕ್ಸ್ಟ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು ಮತ್ತು ಜಾಯಿಂಟ್ ಜನರಲ್ ಮ್ಯಾನೇಜರ್ ಹುದ್ದೆಗೆ BE ಅಥವಾ BTech ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಜಾಯಿಂಟ್ ಜನರಲ್ ಮ್ಯಾನೇಜರ್ ಫಿನಾನ್ಸ್ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ CA ICWA ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೆ BE BTech ಅಥವಾ ಮಾಸ್ಟರ್ ಡಿಗ್ರಿ. ಸೀನಿಯರ್ ಮ್ಯಾನೇಜರ್ ಸಿವಿಲ್ ಅಂಡ್ STಗೆ BE ಅಥವಾ BTech. ಮ್ಯಾನೇಜರ್ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಷನ್. ಸೀನಿಯರ್ ಮ್ಯಾನೇಜರ್ ENT ಮತ್ತು ಪ್ರಾಜೆಕ್ಟ್ ಸೈಟ್ ಇಂಜಿನಿಯರ್ ಹುದ್ದೆಗೆ BE ಅಥವಾ BTech ಕಂಪ್ಲೀಟ್ ಆಗಿರೋರು ಅರ್ಜಿಯನ್ನ ಹಾಕಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.